ದಾಂಡೇಲಿ ನಗರದ ಹಳೆ ದಾಂಡೇಲಿಯಲ್ಲಿ ರಸ್ತೆ ದುರಸ್ತಿ ಮಾಡುವವರೆಗೆ ಶಾಲೆ ಕಾಲೇಜುಗಳಿಗೆ ರಜೆ ನೀಡುವಂತೆ ವಿದ್ಯಾರ್ಥಿಗಳಿಂದ ಮನವಿ. ಈ ಬಾರಿ ಅವಧಿ ಪೂರ್ವವೇ ಮಳೆಗಾಲ ಆರಂಭವಾಗಿದ್ದು, ಈ ನಡುವೆ ದಾಂಡೇಲಿ ನಗರದ ಹಳೆ ದಾಂಡೇಲಿಯ ರಸ್ತೆ ಮತ್ತಷ್ಟು ಹದಗೆಟ್ಟು ಸಂಚಾರಕ್ಕೆ ತೀವ್ರ ಸಂಕಷ್ಟ ಎದುರಾಗಿದೆ. ಹಳೆ ದಾಂಡೇಲಿಯಲ್ಲಿ ಕನ್ನಡ ಮತ್ತು ಉರ್ದು 2 ಸರ್ಕಾರಿ ಪ್ರೌಢಶಾಲೆಗಳು ಹಾಗೂ 1 ಸರ್ಕಾರಿ ಪದವಿ ಪೂರ್ವ ಕಾಲೇಜಿದ್ದು, ರಸ್ತೆ ಅಸ್ತವ್ಯಸ್ತವಾಗಿರುವುದರಿಂದ ಶಾಲೆ ಕಾಲೇಜುಗಳಿಗೆ ಹೋಗಲು ಕಷ್ಟ ಸಾಧ್ಯ. ಈ ನಿಟ್ಟಿನಲ್ಲಿ ರಸ್ತೆ ದುರಸ್ತಿ ಮಾಡುವವರೆಗೆ ಶಾಲೆಗಳಿಗೆ ಹಾಗೂ ಕಾಲೇಜಿಗೆ ರಜೆ ನೀಡುವಂತೆ ಹಳೆ ದಾಂಡೇಲಿಯಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳು ಇಂದು ಭಾನುವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಕಳೆದ 3 ವರ್ಷಗಳಿಂದ ಈ ರಸ್ತೆಯಲ್ಲಿ ಹರಸಾಹಸ ಪಟ್ಟು ಸಂಚರಿಸಬೇಕಾದ ಸ್ಥಿತಿ ಇದೆ. ರಸ್ತೆ ಇಡೀ ಹೊಂಡ ಗುಂಡಿಗಳಿರುವುದರಿಂದ ಸಂಪೂರ್ಣ ಕೆಸರುಗದ್ದೆಯಾಗಿದೆ. ಈ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಶಾಲೆಗಳಿಗೆ ಹಾಗೂ ಕಾಲೇಜುಗಳಿಗೆ ಸೈಕಲ್ನಲ್ಲಿ ಇಲ್ಲವೇ ನಡೆದುಕೊಂಡು ಹೋಗಲು ಸಾಧ್ಯವಾಗದ ಸ್ಥಿತಿ ಇದೆ. ಇಂತಹ ರಸ್ತೆಯಲ್ಲಿ ಹೋಗುವಾಗ ಅವಘಡಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಿದ್ದು, ಇಂತಹ ಸಂದರ್ಭದಲ್ಲಿ ನಮ್ಮ ಜೀವಕ್ಕೆ ಯಾರು ಹೊಣೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಲವತ್ತನ್ನು ತೋಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ರಸ್ತೆ ದುರಸ್ತಿ ಮಾಡುವವರೆಗೆ ಶಾಲೆಗಳಿಗೆ ಹಾಗೂ ಕಾಲೇಜಿಗೆ ರಜೆ ನೀಡುವಂತೆ ವಿದ್ಯಾರ್ಥಿಗಳು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. नमस्कार। 3 साल से रास्ता बन रहा है, इधर पे स्कूल जाने के लिए प्रॉब्लम हो रही। हाई स्कूल के बच्चे, कॉलेज के बच्चे रास्ते में पैंट गिंट सब गाड़ी जाकर राड़ा हो रहा है, सब रास्ता के लिए मुश्किल हो रहा है। इधर पे जाने के लिए रास्ता बराबर नहीं, 3 साल से देख रहे आप रास्ता बनाओ। या तो स्कूल जाते, नहीं तो स्कूल नहीं जाते, कॉलेज भी नहीं जाते, स्कूल भी नहीं जाते, ना तो रजे माटी। एक तो ये रोड रिपेयरी करके दो, नहीं तो अपना स्कूल कर छुट्टी करके दो। हमें स्कूल जाने को नहीं होता है, रोड रिपेयरी करते तक अपना स्कूल छुट्टी दो। ನಿಮ್ದು ಹೆಸರೇನು? ಸಮೀರ್. ಯಾವ ಕ್ಲಾಸ್? ನಾ 10th. ನಿಮ್ಮ ಹೆಸರು? अनस। ಯಾವ ಕ್ಲಾಸ್? 10th क्लास। ओल्डली आए। ये रोड बराबर करो, नहीं तो स्कूल नहीं जाते, नहीं तो स्कूल छुट्टी दो। कभी तक रोड बराबर नहीं होता, तभी तक स्कूल नहीं जाते। ಇಲ್ಲಿ ಪ್ರಾಬ್ಲಮ್ ಏನಾಗಿದೆ? ये रोड पूरा खराब हुआ, बस के आने से भी पूरे कपड़े गंदे होते, पूरा मोटरसाइकिल 3 साल से रोड खराब है। ये बनाते नहीं रहेंगे, ये बार जल्दी बनाओ, नहीं तो स्कूल छुट्टी दो। ನಿಮ್ಮ ಹೆಸರು? रिहान। ಯಾವ ಕ್ಲಾಸ್? 10th। ನಿಮ್ಮ ಹೆಸರು? ಐಶ್ವರ್ಯ, ಯಾವ ಕ್ಲಾಸ್? ಸೆಕೆಂಡ್ PUC. ಇಲ್ಲಿ ಏನ್ ಸಮಸ್ಯೆ ಆಗಿದೆ? ಇಲ್ಲಿ ರೋಡಿನ ಸಮಸ್ಯೆ ಆಗಿದೆ ಸರ್. ಇಲ್ಲಿ ರೋಡ್ಗಳು ಸರಿ ಇಲ್ಲ ಅಂತ ಬಸ್ಗಳು ಬೇಗ ಹೋಗ್ಬಿಡ್ತಾವ, ರಿಟರ್ನ್ ಹೋಗ್ಬಿಡ್ತಾವ. ನಮಗೆ ಬಸ್ಗಳಂತೂ ಪ್ರಾಬ್ಲಮ್ ಆಗುತ್ತೆ ಸರ್. ಮತ್ತು ರೋಡ್ ಸರಿ ಇಲ್ಲ ಅಂತ ಬಸ್ಗಳು ಲೇಟ್ ಆಗಿ ಬಂದು ಕಾಲೇಜಿಗೆ ಟೈಮಿಂಗ್ ಸರಿ ಆಗಲ್ಲ ಸರ್. ನಡಿಲಿಕ್ಕೂ ಆಗೋದಿಲ್ಲ. ನಡಿಲಿಕ್ಕೆ ಹೋದ್ರೆ ಎಲ್ಲಾ ಕಡೆ ಕಡ್ಡಾನೇ ಇದೆ, ನೀರು ತುಂಬಿಕೊಂಡಿದೆ ಎಲ್ಲಾ ಕಡೆ. ರೋಡ್ ಸರಿ ಮಾಡಿ ಆನಂತರ ನಾವು ಕಾಲೇಜ್ಗಳಿಗೆ ಹೊರಡುತ್ತೇವೆ. ಕಾಲೇಜ್ಗಳಿಗೆ ಹೋಗ್ಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ತುಂಬ ಈಗ 3 ವರ್ಷ ಆಯಿತು. 3 ವರ್ಷದಿಂದ ನಮ್ಮದು ಹಳೆ ದಾಂಡೇಲಿ ರೋಡ್ ಅಂತೂ ನೋಡೋದು ಬೇಡ. ಎಷ್ಟು ಸಲ ಮುನ್ಸಿಪಾಲ್ಟಿಯವ್ರಿಗೆ ಹೇಳಿದಾಯಿತು, ನಮ್ಮದು ಆರ್ ವಿ ದೇಶಪಾಂಡೆ ಸಾಹೇಬ್ರಿಗೆ ಹೇಳಿದಾಯಿತು, ಆದರೂ ಯಾರಿಗೂ ಅದ್ರ ಬಗ್ಗೆ ಅಪ್ಪೂಟ ಕಾಳಜಿ ಇಲ್ಲ. ಮೊನ್ನೆ ಕಮಿಷನರ್ ಸಾಹೇಬರು ಬಂದು ನೋಡಿ, ಅವ್ರ ಜೊತೆಯಲ್ಲಿ ಯಾರೋ ಒಬ್ಬರು ಇಂಜಿನಿಯರು ಬಂದಿದ್ದರು. ಅವರು ಬಂದು 4-5 ಜನ ಸೇರಿ ಕಮಿಷನರ್ ಸರ್ ಇಲ್ಲಿಂದ ಹಿಡಿದು ಅಲ್ಲಿ ಬಸ್ ಡಿಪೋ ತನಕ ಹೋಗಿ ಬಂದರು ಒಂದ್ಸಲಿಯವ್ರ ಜೊತೆಯಲ್ಲಿ. 1-2 ದಿವಸದೊಳಗೆ ಮಳೆ ಕಮ್ಮಿ ಆಗಿದ ನಂತರ ಅದಕ್ಕೆ ನಾವು ಏನಾದರೆ ನಿಮ್ಗೆ ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳ್ಕೊಂಡು ಹೇಳಿದರು. ಆದರೆ ಇವತ್ತು ಸುಮಾರು 4-5 ದಿವಸ ಆಯಿತು. ಇವತ್ತಿನ ತನಕನೂ ಏನೂ ಅವ್ರದ್ದು ಏನು ರೆಸ್ಪಾನ್ಸ್ ಅಂತ ಹೇಳ್ಕೊಂಡು ಕಾಣ್ತಾ ಇಲ್ಲ. ಈಗ ಅವ್ರು ಮಾಡ್ತಾರೋ ಇಲ್ಲೋ, ಲೆವೆಲ್ ಆದರೂ ಮಾಡ್ತಾರೋ ಇಲ್ಲೋ, ಏನು ಅದಕ್ಕೆ ಆ ಜಲ್ಲಿ ತುಂಬ್ತಾರೋ ಇಲ್ಲ ಅಂತ ಹೇಳ್ಕೊಂಡು ನಮಗೆ ಏನು ಅದ್ರ ಬಗ್ಗೆ ಅವರು ಇನ್ನೂ ತನಕ ಮಾಹಿತಿ ಕೊಡಲಿಲ್ಲ. ಸ್ವಲ್ಪ ಮಾತಾಡ್ಕೊಡ್ರಿ.